السلام عليكم ورحمة الله تعالى وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين. أما بعد. ಗೌರವಾನ್ವಿತ ಉತ್ಸಾಹದರೆ, ಪ್ರೀತಿಯ ಸಹೋದರರೇ, ಆದರಣೀಯ ತೀರ್ಪುಗಾರರೇ, ಈ ಸುಂದರ ಸಭಾಂಗಣದಲ್ಲಿ ಸಾಮರಸ್ಯತೆಗೆ ಇಸ್ಲಾಂ ನೀಡುವ ಕೊಡುಗೆ ಎಂಬುದಾಗಿದೆ ನನ್ನ ವಿಷಯ. ಪ್ರೀತಿಯ ಸಹೋದರರೇ, ಶಾಂತಿ ಸಮಾಧಾನವನ್ನು ಬಯಸಿ ಹೋರಾಡುವ ಈ ಆಧುನಿಕ ಜಗತ್ತು ಸಾಮರಸ್ಯತೆಗೆ ಇಸ್ಲಾಂ ನೀಡುವ ಕೊಡುಗೆಗಳ ಕುರಿತು ಕಲಿಯಬೇಕಾಗಿದೆ. ಏಕೆಂದರೆ ಈ ಆಧುನಿಕ ಜಗತ್ತಿನ ನೂತನವಾದಿಗಳು, ವಿತಂಡವಾದಿಗಳು ಪರಿಶುದ್ಧವಾದ ದೀನುಲ್ ಇಸ್ಲಾಮಿನ ಕುರಿತು ಇದು ಭೀಕರವಾದ ಧರ್ಮ, ಕೋಮದ ಧರ್ಮ ಎಂದು ಕಂಡಲ್ಲಿ ಬೊಗಳುತ್ತಿದ್ದಾರೆ. ಎಷ್ಟರವರೆಗೆ ಎಂದರೆ ಎಲ್ಲ ಧರ್ಮೀಯರಿಗೂ ಅವರವರ ಧರ್ಮದ ಆಚರಿಸಲು ಅನುಮತಿ ಇರುವಂತಹ ಈ ಭವ್ಯದ ಸ್ವತಂತ್ರ ಭಾರತದಿಂದ ಮುಸಲ್ಮಾನರನ್ನು ಹೊಡೆದೋಡಿಸಲು ಕೂಡ ಪ್ರಯತ್ನಿಸುತ್ತಿದ್ದಾರೆ. ಮಾತ್ರವಲ್ಲ, ಇಂದಿನ ಕಾಲದಲ್ಲಿ ಉಗ್ರವಾದಿ ತಂಡಗಳಲ್ಲಿ ತಲೆತ್ತಿ ನಿಂತಿರುವಂತಹ ಐಸಿಸ್ ತಂಡವನ್ನು ಕುರಿತು ಆಧುನಿಕ ಜಗತ್ತು ಹೇಳುತ್ತಿರುವುದು ಅವರು ಮುಸಲ್ಮಾನರಾಗಿದ್ದಾರೆ ಎಂದಾಗಿದೆ. ಇಂತಹ ಸಂದರ್ಭಗಳಲ್ಲಿ ಮುಸ್ಲಿಂ ಜಗತ್ತಿಗೆ ಹೇಳಲಿಕ್ಕೆ ಇರುವುದು, ಖಂಡಿತವಾಗಿಯೂ ಪರಿಶುದ್ಧವಾದ ದೀನುಲ್ ಇಸ್ಲಾಂ ಒಮ್ಮೆಯೂ ಕೂಡ ಭೀಕರವಾದಗಳಿಗೆ, ಕೋಮದಗಳಿಗೆ ಯಾವುದೇ ರೀತಿಯ ಪ್ರೇರಣೆ ನೀಡುವುದಿಲ್ಲ. ಎಂತೆಲ್ಲ ಸಾಮರಸ್ಯತೆಗೆ ಧಕ್ಕೆಯನ್ನುಂಟು ಮಾಡುವಂತಹ ಯಾವುದೇ ಕೃತ್ಯಗಳಿಗೂ ಇಸ್ಲಾಂ ನಮಗೆ ಕೂಡ ಅನುಮತಿಸುವುದಿಲ್ಲ. ಎಷ್ಟರವರೆಗೆ ಎಂದರೆ ಈ ಭವ್ಯವಾದ ಸ್ವತಂತ್ರ ಭಾರತದಲ್ಲಿ ಮುಸ್ಲಿಂ ರಾಜರುಗಳ ಆಳ್ವಿಕೆಯ ಕಾಲದಲ್ಲಿ ಅನ್ಯ ಧರ್ಮೀಯರನ್ನು ಪರಿಶುದ್ಧ ದೀನುಲ್ ಇಸ್ಲಾಮಿನ ಕಡೆಗೆ ಆಹ್ವಾನಿಸಲು ಪೂರ್ಣ ಸ್ವಾತಂತ್ರ್ಯ ಇತ್ತು. ಅದು ಸಾಮರಸ್ಯತೆಗೆ ಧಕ್ಕೆಯನ್ನುಂಟು ಮಾಡುತ್ತದೆ ಎಂಬ ನಿಟ್ಟಿನಲ್ಲಿ ಮುಸ್ಲಿಂ ರಾಜ್ಯಗಳು ಮುಂದಾಗಲಿಲ್ಲ. ಪ್ರೀತಿಯ ಸಹೋದರರೇ, ಖಂಡಿತವಾಗಿ ನಿಮಗೆ ತಿಳಿದಿರಬಹುದು, ಪರಿಶುದ್ಧ ದೀನುಲ್ ಇಸ್ಲಾಮಿನ ಪವಿತ್ರ ಗ್ರಂಥವಾದ ಪರಿಶುದ್ಧ ಕುರ್ಆನಿನಲ್ಲಿ ಜಗತ್ತಿನ ಅಲ್ಲಾಹು ಸಾರುವುದು, ಯಾರಾದರೂ ಓರ್ವನು ಅಕ್ರಮವಾಗಿಯೂ ಪರರನ್ನು ಕೊಂದರೆ ಇಡೀ ಸಮೂಹವನ್ನು ಕೊಂದಂತೆ, ಅದೇ ಸಂದರ್ಭದಲ್ಲಿ ಪರರಿಗೆ ಜೀವದಾನ ನೀಡಿದರೆ ಇಡೀ ಸಮೂಹಕ್ಕೆ ಜೀವದಾನ ನೀಡಿದಂತೆ ಎಂದಾಗಿದೆ. ಪ್ರೀತಿಯ ಸಹೋದರರೇ, ಅಲ್ಲಾಹು ಸುಬ್ಹಾನಹು ವ ತಆಲಾ ಜಾತಿ ಕುಲ ಮತ ವರ್ಗವನ್ನು ಯಾವುದೇ ಭೇದ ಮಾಡಲಿಲ್ಲ. ಎಷ್ಟರವರೆಗೆ ಎಂದರೆ ಪರಿಶುದ್ಧ ಕುರ್ಆನ್ನ ಆಶಯವಾಗಿದೆ, ಒಬ್ಬ ಮುಸ್ಲಿಮನಾದರೂ ಸರಿ ಅವನನ್ನು ಗೌರವಿಸಬೇಕೆಂಬುದು. ಹೀಗೆ ಸಹೋದರತೆಗೆ, ಸಾಮರಸ್ಯತೆಗೆ ಇಸ್ಲಾಂ ಅನೇಕ ಕೊನೆಗೆಯಲೇಬೇಡಿದೆ ಎಂದು ಮಾತ್ರ ಈ ಸಂದರ್ಭದಲ್ಲಿ ನಾನು ನೆನಪಿಸುತ್ತಾ ನನ್ನ ಮಾತುಗಳಿಗೆ ಕಡಿವಾಣ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು.